ಏಪ್ರಿಲ್ 22, 2025 ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನ ಬೈಸರನ್ ಕಣಿವೆ. ದೇಶದ ಮೂಲೆ ಮೂಲೆಗಳಿಂದ ಬಂದಂತ ಪ್ರವಾಸಿಗರು ಅಲ್ಲಿನ ಸೌಂದರ್ಯ ಸವಿತಾ ಇದ್ರು. ಆದ್ರೆ ಈ ಸಂಭ್ರಮ ಏಕಾಏಕಿ ಸ್ಮಶಾನವಾಗಿ ಬದಲಾಗಿತ್ತು. ಅಲ್ಲಿಗೆ ಬಂದಂತ TRF ಉಗ್ರರು, ಅಂದ್ರೆ ಪಾಕಿಸ್ತಾನ ಮೂಲದ TRF ಉಗ್ರರು ಏಕಾಏಕಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಲಿಕ್ಕೆ ಶುರು ಮಾಡ್ತಾರೆ. ಒಬ್ಬೊಬ್ಬರನ್ನಾಗಿಯೇ ಅವರ ಧರ್ಮವನ್ನು ಕೇಳಿ ಅವರು ಮುಸ್ಲಿಂ ಧರ್ಮಕ್ಕೆ ಅಥವಾ ಇಸ್ಲಾಂ ಧರ್ಮಕ್ಕೆ ಸೇರಿದವರಲ್ಲ ಅಂತ ಖಚಿತವಾಗ್ತಿದ್ದಂತೆ ಏಕಾಏಕಿ ಗುಂಡಿನ ದಾಳಿ ನಡೆಸ್ತಾ ಹೋಗ್ತಾರೆ. ನೋಡ್ತಿದ್ದಂತೆ 26ಕ್ಕೂ ಹೆಚ್ಚು ಪ್ರವಾಸಿಗರು ಅಲ್ಲಿ ಬಲಿಯಾಗಿ ಬಿದ್ದಿರ್ತಾರೆ. ಪೆಹಲ್ಗಾಮ್ ದಾಳಿಯ ನಂತರ ದೇಶದ ಜನರಿಗೆ ನೆಮ್ಮದಿಯ ನಿದ್ದೆ ಇರಲಿಲ್ಲ. ಭಾರತ ಪೆಹಲ್ಗಾಮ್ ದಾಳಿಗೆ ಯಾವ ರೀತಿಯಾದಂತ ಪ್ರತ್ಯುತ್ತರ ಕೊಡುತ್ತೆ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಇದಕ್ಕೆ ಸರಿಯಾಗಿ LOC ಬಳಿ ಆಗಾಗ ಗುಂಡಿನ ದಾಳಿಗಳು ನಡೀತಿತ್ತು. ಗುಂಡಿನ ಸದ್ದು ಕೇಳಿ ಬರ್ತಾ ಇತ್ತು. ಇದನ್ನು ಗಮನಿಸಿದಾಗ ಇನ್ನೇನೋ ಕೆಲವೇ ದಿನಗಳಲ್ಲಿ ದೊಡ್ಡದಾಗಿ ಏನೋ ನಡೆಯುತ್ತೆ ಅನ್ನೋ ಮುನ್ಸೂಚನೆ ಎಲ್ಲರಿಗೂ ಇತ್ತು. ಅದು ಮೇ 6, 2026 ಮಧ್ಯರಾತ್ರಿ 1 ಗಂಟೆ. ಭಾರತದ ಆರ್ಮ್ಡ್ ಫೋರ್ಸ್ಗಳು ಪ್ರತಿಕಾರ ಏನು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತ ದಿನ. ಈ ಆಪರೇಷನ್ಗೆ ಭಾರತೀಯ ಸೇನೆ ಕೊಟ್ಟಂತ ಹೆಸರೇನಂದ್ರೆ ಆಪರೇಷನ್ ಸಿಂಧೂರ್. ಇದು ಕೇವಲ ಪ್ರತೀಕಾರವಾಗಿರ್ಲಿಲ್ಲ, ಬದಲಾಗಿ ಭಾರತೀಯ ಸೇನೆಯ ಬದಲಾದಂತ ಮಿಲಿಟರಿ ರಣತಂತ್ರದ ಘೋಷಣೆಯಾಗಿತ್ತು. ಈ ಹಿಂದೆ ಅಂದ್ರೆ 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದಾಗ ಭಾರತೀಯ ಸೇನೆ POK ವರೆಗೆ ಮಾತ್ರ ಸೀಮಿತವಾಗಿತ್ತು. ಅಂದ್ರೆ POK ವರೆಗೆ ಮಾತ್ರ ದಾಳಿ ನಡೆಸ್ತಾ ಇತ್ತು. ಪಾಕ್ ಉಗ್ರರನ್ನು ಗುರಿಯಾಗಿಸಿ POK ತನಕ ದಾಳಿ ನಡೆಸ್ತಾ ಇತ್ತು. ಇದಾದ ನಂತರ 2019ರಲ್ಲಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ವರೆಗೆ ಕೂಡ ಭಾರತೀಯ ಸೇನೆ ದಾಳಿ ನಡೆಸ್ತಾ ಇತ್ತು. ಆದ್ರೆ 1971ರ ನಂತರ ಮೊದಲ ಬಾರಿಗೆ ಭಾರತೀಯ ಸೇನೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದವರೆಗೆ ನುಗ್ಗಿ ಉಗ್ರರನ್ನು ಸದೆಬಡಿದಿತ್ತು. ಪಾಕಿಸ್ತಾನದ ಇಂಟೆಲಿಜೆನ್ಸ್ ಬ್ಯೂರೋದ ಪ್ರಧಾನ ಕಚೇರಿಯಿಂದ ಕೆಲವು ದೂರದಲ್ಲಿರುವಂತಹ ಅಥವಾ 100 ಮೀಟರ್ ದೂರದಲ್ಲಿರುವಂತಹ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿ ಏರ್ ಫೋರ್ಸ್ ಏರ್ ಸ್ಟ್ರೈಕ್ ಅನ್ನು ನಡೆಸಿತ್ತು. ಲಷ್ಕರ್ ಹಿಜ್ಬುಲ್ಲಾ ಉಗ್ರ ಸಂಘಟನೆಗಳ 9 ಉಗ್ರ ನೆಲೆಗಳಾಗಿರ್ಬೋದು, ಮುರಿಡ್ಕೆ, ಈ ತರ ಒಂದೊಂದಾಗಿ ಉಗ್ರ ನೆಲೆಗಳು ಭಾರತ ನಡೆಸಿದಂತ ಏರ್ ಸ್ಟ್ರೈಕ್ಗೆ ಧೂಳಿಪಟವಾಗ್ತಾ ಹೋಗುತ್ತೆ. ಕೇವಲ 40 ನಿಮಿಷಗಳು ನಡೆದಂತ ಈ ಆಪರೇಷನ್ ಸಿಂಧೂರಲ್ಲಿ ಉಗ್ರ ಸಂಘಟನೆಗೆ ಸಂಬಂಧಿಸಿದಂತ ಪ್ರಮುಖ ನೆಲೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿತ್ತು, ಸಂಪೂರ್ಣವಾಗಿ ನೆಲಸಮವಾಗಿತ್ತು. ಇದಾದ ನಂತರ ಅಂದ್ರೆ 1 ಗಂಟೆ 44 ನಿಮಿಷಕ್ಕೆ ಭಾರತದ ರಕ್ಷಣಾ ಸಚಿವಾಲಯದಿಂದ ಕೂಡ ಒಂದು ಪ್ರೆಸ್ ರಿಲೀಸ್ ಬರುತ್ತೆ ಈ ದಾಳಿಯ ಬಗ್ಗೆ. ಅಂದ್ರೆ ಪೆಹಲ್ಗಾಮ್ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡಂತಹ ಜನರ ಅಥವಾ ಪ್ರವಾಸಿಗರ ಕುಟುಂಬಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ ಅನ್ನುವಂತ ಒಂದು ಸಂದೇಶವನ್ನು ನಮ್ಮ ಭದ್ರತಾ ಪಡೆಗಳು ರವಾನಿಸುತ್ತೆ. ಇನ್ನು ಈ ಆಪರೇಷನ್ ದಾಳಿಯ ಪರಿಣಾಮವೇನಾಯ್ತು ಅಂತ ಗೊತ್ತಾ? ಪಾಕಿಸ್ತಾನದ 200ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಸಂಪೂರ್ಣವಾಗಿ ನಾಶವಾಗಿತ್ತು. ಅಷ್ಟೇ ಅಲ್ಲದೆ ಇದೇ ಮೊದಲ ಬಾರಿಗೆ 300 ಕಿಲೋಮೀಟರ್ ದೂರದಿಂದ S-14 ಕ್ಷಿಪಣಿ ವ್ಯವಸ್ಥೆಯ ಮೂಲಕ ಶತ್ರು ದೇಶದ ಯುದ್ಧ ವಿಮಾನಗಳನ್ನು ಧ್ವಂಸಗೊಳಿಸಲಾಗಿತ್ತು. ಇದರ ಜೊತೆಗೆ 100ಕ್ಕೂ ಹೆಚ್ಚು ಉಗ್ರರು ಕೂಡ ಹತರಾಗಿದ್ರು. ಪಾಕಿಸ್ತಾನ ಇದಕ್ಕೆ ಪ್ರತೀಕಾರವಾಗಿ ಭಾರತದ ನಾಗರಿಕ ನೆಲೆಗಳ ಮೇಲೆ ದಾಳಿ ನಡೆಸಲಿಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಪಾಕಿಸ್ತಾನದ 600ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸುತ್ತೆ. ಭಾರತದ ಮೇಲೆ ಪ್ರತೀಕಾರದ ದಾಳಿ ನಡೆಸಲಿಕ್ಕೆ ಪಾಕಿಸ್ತಾನ ಸುಮಾರು 5 ದಿನಗಳ ಕಾಲ ತನ್ನಿಂದಾದಷ್ಟು ಹೋರಾಟ ಮಾಡುತ್ತೆ. ಇದಕ್ಕೆ ಪ್ರತಿ ದಾಳಿಯಾಗಿ ಭಾರತ ಮಾಡ್ತಿದ್ದಂತ ದಾಳಿ ಯಶಸ್ವಿ ಆಗ್ತಾಳೆ ಬರುತ್ತೆ. ಕೊನೆಗೊಂದು ದಿನ ಪಾಕಿಸ್ತಾನ ಭಾರತದ ಎದುರು ಮಂಡಿಯೂರುತ್ತೆ. ಮೇ 10, 2026ರಂದು ಪಾಕಿಸ್ತಾನ ಭಾರತದ ಜೊತೆಗೆ ಕದನ ವಿರಾಮ ಒಪ್ಪಂದಕ್ಕೆ ಮುಂದಾಗುತ್ತೆ. ಇದಾದ 2 ತಿಂಗಳ ನಂತರ ಅಂದ್ರೆ 2025ರ ಜುಲೈ ತಿಂಗಳಲ್ಲಿ ಪೆಹಲ್ಗಾಮ್ ದಾಳಿಯ ಪ್ರಮುಖ ರೂವಾರಿಗಳಾಗಿದ್ದಂತ 3 ಉಗ್ರರನ್ನು ಸದೆಬಡಿಯುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗುತ್ತೆ. ಆ ಮೂಲಕ ಪೆಹಲ್ಗಾಮ್ ದಾಳಿಯಲ್ಲಿ ಮಾಡಿದಂತ ಜೀವಗಳಿಗೆ ಕೊನೆಗೂ ನ್ಯಾಯ ಸಿಕ್ಕಿದೆ ಅಂತ ಭಾರತೀಯ ಸೇನೆ ಮತ್ತೊಂದು ಸಂದೇಶವನ್ನು ಪಾಕಿಸ್ತಾನಕ್ಕೆ ರವಾನಿಸುತ್ತೆ. ಒಟ್ನಲ್ಲಿ ನಾವು ಶಾಂತಿ ಬಯಸುವವರು, ಅಂದ್ರೆ ಭಾರತೀಯರು ನಾವು ಯಾವತ್ತಿದ್ರೂ ಶಾಂತಿ ಪ್ರಿಯರು. ಆದ್ರೆ ನಮ್ಮನ್ನು ಕೆಣಕಿದ್ರೆ ಮಾತ್ರ ಸುಮ್ನಿರಲ್ಲ, ಮನೆಗೆ ನುಗ್ಗಿ ಹೊಡಿತೀವಿ ಅನ್ನೋದನ್ನು ಭಾರತ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಈ ಆಪರೇಷನ್ ಸಿಂಧೂರ್ ದಾಳಿ ಮೂಲಕ ತೋರಿಸ್ಕೊಟ್ಟಿತ್ತು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.